ದೆಹಲಿ ವಿಧಾನಸಭಾ ಚುನಾವಣಾ ಪ್ರಚಾರದ ವೇಳೆ ಯಮುನಾ ನದಿ ಕಲುಷಿತ ವಿಚಾರ ಭಾರಿ ಚರ್ಚೆಯಾಗಿತ್ತು. ಯಮುನಾ ನದಿ ನೀರನ್ನು ಹರಿಯಾಣ ಕಲುಷಿತ ಮಾಡಿ ದೆಹಲಿಗೆ ಕೊಡ್ತಿದೆ ಅಂತ ಆಪ್ ಅರವಿಂದ್ ಕೇಜ್ರಿವಾಲ್ ಆರೋಪ ಮಾಡಿದ್ರು. ದೆಹಲಿ ಅಧಿಕಾರದ ಗದ್ದುಗೆಯೇರಿರುವ ಬಿಜೆಪಿ ದೆಹಲಿ ವ್ಯಾಪ್ತಿಯಲ್ಲಿ ಯಮುನಾ ನದಿಯನ್ನು ಸ್ವಚ್ಛ ಮಾಡಿಸುತ್ತಿದೆ. ನದಿಯಿಂದ ಭಾರಿ ಪ್ರಮಾಣದ ತ್ಯಾಜ್ಯವನ್ನು ಹೊರಹಾಕಲಾಗುತ್ತಿದೆ. ಬಿಜೆಪಿ ಪಾಲಾಗಿರುವ ದೆಹಲಿ ವಿಧಾನಸಭೆಗೆ ಸಿಎಂ ಆಯ್ಕೆ ಕಗ್ಗಂಟಾಗಿದೆ. ಫೆಬ್ರವರಿ 20ರಂದು ನೂತನ ಸಿಎಂ ಪ್ರಮಾಣ ವಚನ ಸಾಧ್ಯತೆ ಇದೆ. ಆದರೆ ಈವರೆಗೂ ಬಿಜೆಪಿ ದೆಹಲಿಗೆ ಹೊಸ ಸಿಎಂ ಅಧಿಕೃತವಾಗಿ ಘೋಷಣೆ ಮಾಡಿಲ್ಲ. ಸಿಎಂ ಆಯ್ಕೆ ಸಂಬಂಧ ಇವತ್ತು ನಡೆಯಬೇಕಿದ್ದ ಬಿಜೆಪಿ ಶಾಸಕಾಂಗ ಪಕ್ಷದ ಸಭೆ ಬುಧವಾರಕ್ಕೆ ಮುಂದೂಡಿಕೆಯಾಗಿದೆ. ಬುಧವಾರದ ಸಭೆ ಬಳಿಕ ಸಿಎಂ ಅಧಿಕೃತ ಘೋಷಣೆ ಸಾಧ್ಯತೆ ಇದೆ. ಸದನದಲ್ಲಿ ಅಶಿಸ್ತು ವರ್ತನೆ ತೋರಿದ ಹಿನ್ನೆಲೆ ಪಶ್ಚಿಮ ಬಂಗಾಳ ವಿಪಕ್ಷ ನಾಯಕ ಬಿಜೆಪಿಯ ಸುವೇಂದು ಅಧಿಕಾರಿಗಳನ್ನು ಅಮಾನತು ಮಾಡಲಾಗಿದೆ. ಸುವೇಂದು ಅಧಿಕಾರಿ ಜೊತೆಗೆ ಇನ್ನೂ 3 ಬಿಜೆಪಿ ಶಾಸಕರನ್ನ ಅಮಾನತು ಮಾಡಲಾಗಿದ್ದು, ಸ್ಪೀಕರ್ ಬಿಮನ್ ಬ್ಯಾನರ್ಜಿ ಹಾಗೂ ಪಶ್ಚಿಮ ಬಂಗಾಳ ಸಿಎಂ ಮಮತಾ ಬ್ಯಾನರ್ಜಿ ವಿರುದ್ಧ ಬಿಜೆಪಿ ಪ್ರತಿಭಟನೆ ನಡೆಸಿತು. Hindu people and Sikh people arrested. ಪ್ರಯಾಗ್ರಾಜ್ನ ಮಹಾಕುಂಭ ಮೇಳಕ್ಕೆ ಭೇಟಿ ಕೊಡ್ತಿರುವ ಭಕ್ತರು ಅಯೋಧ್ಯೆಗೂ ಭೇಟಿ ಕೊಡ್ತಿದ್ದಾರೆ. ಶ್ರೀರಾಮ ಮಂದಿರದ ಬಾಲರಾಮನ ದರ್ಶನ ಮಾಡ್ತಿದ್ದಾರೆ. ಹೀಗಾಗಿ ಅಯೋಧ್ಯೆಗೆ ಭೇಟಿ ನೀಡ್ತಿರುವ ಸಂಖ್ಯೆಯಲ್ಲೂ ಕೂಡ ಭಾರಿ ಏರಿಕೆಯಾಗಿದೆ. ದೆಹಲಿ ರೈಲು ದುರಂತದ ನಂತರ ಪ್ರಯಾಗ್ರಾಜ್ ರೈಲು ನಿಲ್ದಾಣ ಹಾಗೂ ಅಯೋಧ್ಯೆ ರೈಲು ನಿಲ್ದಾಣದಲ್ಲೂ ಜನದಟ್ಟಣೆ ಆಗ್ತಾ ಇದೆ. ದುರಂತಗಳು ನಡೆಯದಂತೆ ಪೊಲೀಸರು ಕಟ್ಟೆಚ್ಚರ ವಹಿಸಿದ್ದಾರೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನೆಲ್ಲ ಆಗ್ತಾ ಇದೆ ಅನ್ನೋದನ್ನು ನೋಡೋಣ ವಿದೇಶ ಸುದ್ದಿಯಲ್ಲಿ. ಉಕ್ರೇನ್ ರಷ್ಯಾ ನಡುವೆ ನಿರಂತರವಾಗಿ ಯುದ್ಧ ನಡೀತಾ ಇದ್ದು, ಉಕ್ರೇನ್ ರಾಜಧಾನಿ ಕಿಯವ್ ಮತ್ತು ಇತರೆ ಪ್ರದೇಶಗಳ ಮೇಲೆ ರಷ್ಯಾ ಡ್ರೋನ್ ದಾಳಿ ಮಾಡಿದೆ. 147 ಡ್ರೋನ್ಗಳನ್ನು ಉಕ್ರೇನ್ ಮೇಲೆ ರಷ್ಯಾ ಉಡಾವಣೆ ಮಾಡಿದೆ. ಡ್ರೋನ್ ದಾಳಿಯಿಂದ ಬೆಂಕಿ ಹೊತ್ತಿಕೊಂಡು ಹಲವು ಕಟ್ಟಡಗಳು ಧ್ವಂಸಗೊಂಡಿವೆ. ಗಾಜಾವನ್ನ ವಶಕ್ಕೆ ಪಡೆಯುತ್ತೇವೆ, ಅಗತ್ಯವಿದ್ರೆ ಗಾಜಾದಲ್ಲಿ ಅಮೆರಿಕ ಸೇನೆಯನ್ನು ನಿಯೋಜಿಸುತ್ತೇವೆ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತೆ ಘೋಷಣೆ ಮಾಡಿದ್ರು. ಟ್ರಂಪ್ ಈ ರೀತಿ ಹೇಳಿಕೆ ನೀಡಿದ ಬೆನ್ನಲ್ಲೇ ರಿಯಾದ್ನಲ್ಲಿ ಅರಬ್ ದೇಶದ ಮುಖ್ಯಸ್ಥರು ಸಭೆ ನಡೆಸಿದ್ದಾರೆ. ಒಂದು ವೇಳೆ ಅಮೆರಿಕ ಗಾಜಾ ವಶಕ್ಕೆ ಪಡೆದ್ರೆ ಅದರಿಂದ ಅರಬ್ ದೇಶಗಳಿಗೆ ಆಗುವಂತಹ ಲಾಭ ನಷ್ಟದ ಕುರಿತು ಚರ್ಚೆ ನಡೆಸಿದ್ದಾರೆ. ತಾನು ಸಲಿಂಗಕಾಮಿ ಎಂದು ಬಹಿರಂಗವಾಗಿ ಘೋಷಿಸಿದ್ದ ಇಮಾಮ ಮೊಹಸಿನ್ ಹೆಂಡ್ರಿಕ್ಸ್ನ ಗುಂಡು ಹೊಡೆದು ಹತ್ಯೆ ಮಾಡಲಾಗಿದೆ. ದಕ್ಷಿಣ ಆಫ್ರಿಕಾದ ಕುಬೇಹಾದಲ್ಲಿ ಈ ಘಟನೆ ನಡೆದಿದ್ದು, ಕಾರಲ್ಲಿ ಪ್ರಯಾಣಿಸುವಾಗ ಇಬ್ಬರು ಮುಸುಕುಧಾರಿಗಳು ಮೊಹಸಿನ್ ಮೇಲೆ ಗುಂಡು ಹಾರಿಸಿ ಎಸ್ಕೇಪ್ ಆಗಿದ್ದಾರೆ. ಇಮಾಮ್ ಇಸ್ಲಾಮಿಕ್ ವಿದ್ವಾಂಸ ಮತ್ತು LGBTQ ಕಾರ್ಯಕರ್ತರಾಗಿದ್ದ ಮೊಹಸಿನ್ ದಕ್ಷಿಣ ಆಫ್ರಿಕಾದ ಕೆಬೇಹಾ ನಗರದಲ್ಲಿ ಮದುವೆಯೊಂದರಲ್ಲಿ ಭಾಗವಹಿಸಿ ವಾಪಸ್ ಬರ್ತಾ ಇದ್ದಾಗ ಈ ದುರ್ಘಟನೆ ಸಂಭವಿಸಿದೆ. ಸಂಸದೀಯ ಸಮಿತಿಗೆ ಸುಳ್ಳು ಹೇಳಿರುವ 2 ಪ್ರಕರಣದಲ್ಲಿ ಸಿಂಗಾಪುರ ವಿಪಕ್ಷ ನಾಯಕನನ್ನ ದೋಷಿ ಎಂದು ಘೋಷಿಸಲಾಗಿದೆ. ವಿಪಕ್ಷ ನಾಯಕ ಪ್ರೀತಮ್ ಸಿಂಗ್ ದೋಷಿ ಎಂದು ಸಿಂಗಾಪುರದ ಕೋರ್ಟ್ ತೀರ್ಪು ನೀಡಿದೆ. ಕೋರ್ಟ್ ಏನಾದರೂ 10,000 ಸಿಂಗಾಪುರ ಡಾಲರ್ಗಳಿಗಿಂತ ಹೆಚ್ಚಿನ ದಂಡ ವಿಧಿಸಿದರೆ ಪ್ರೀತಮ್ ಸಿಂಗ್ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುವಂತಿಲ್ಲ.